ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಿನ್ನೆ ತರಗತಿಯಲ್ಲಿ ವಾಣಿಜ್ಯ ನೀತಿಯ ಸುಂಕ ಮತ್ತು ಕೋಟಾದ ಬಗ್ಗೆ ತಿಳ್ಕೊಂಡ್ವಿ. ಅದರಲ್ಲಿ ಕೋಟಾದ ಸಂಪೂರ್ಣ ಮಾಹಿತಿಯನ್ನು ನಿನ್ನೆ ಕ್ಲಾಸಲ್ಲಿ ನೋಡಿದ್ವಿ. ಇವತ್ತು ಮುಂದುವರಿದ ಭಾಗವಾಗಿ ಬಹುರಾಷ್ಟ್ರೀಯ ಕಂಪನಿಗಳ ಬಗ್ಗೆ ತಿಳ್ಕೊಳ್ಳೋಣ. ಬಹುರಾಷ್ಟ್ರೀಯ ಕಂಪನಿ ಅಂದರೆ ಏನು, ಅದರ ಪಾತ್ರ ಏನು ಅಂತ ನೋಡೋದಕ್ಕಿಂತ ಮುಂಚೆ, ಬಹುರಾಷ್ಟ್ರೀಯ ಕಂಪನಿಗಳು ಜಾಗತಿಕ ಮಟ್ಟದಲ್ಲಿ ಇವತ್ತು ತುಂಬ ಪರಿಚಿತವಾಗಿದೆ. ಬಹುರಾಷ್ಟ್ರೀಯ ಕಂಪನಿಗಳು ವಿಶ್ವದ ಉತ್ಪಾದನೆಯಲ್ಲಿ 50% ಪಾಲನ್ನು ಒಳಗೊಂಡಿರುತ್ತೆ. ಅಂದರೆ ಪ್ರಗತಿಶೀಲ ರಾಷ್ಟ್ರಗಳು ಉತ್ಪಾದನೆಯ ಮಾಡಿ ರಾಷ್ಟ್ರೀಯ ಉತ್ಪನ್ನಕ್ಕೆ ಏನನ್ನು ಕೊಡುಗೆ ನೀಡುತ್ತೋ ಆ ರಾಷ್ಟ್ರೀಯ ಉತ್ಪನ್ನಕ್ಕೆ ಬಹುರಾಷ್ಟ್ರೀಯ ಕಂಪನಿಗಳ ಉತ್ಪನ್ನಗಳ ಮಾರಾಟ ಸಮನಾಗಿರುತ್ತೆ. ಓಕೆನಾ, ಅರ್ಥ ಆಗ್ತಿದೆಯಾ? ಅಂದರೆ ವಿಶ್ವದ ಉತ್ಪಾದನೆಯಲ್ಲಿ 50% ಪಾಲನ್ನು ಬಹುರಾಷ್ಟ್ರೀಯ ಕಂಪನಿಗಳೇ ಒಳಗೊಂಡಿರುತ್ತೆ. ಈ ಬಹುರಾಷ್ಟ್ರೀಯ ಕಂಪನಿಗಳು ದ್ವಿತೀಯ ಜಾಗತಿಕ ಮಹಾಯುದ್ಧದ ತರುವಾಯ ಸ್ಥಾಪನೆ ಆಯಿತು, ಅಂದರೆ ಉಗಮ ಮತ್ತು ಬೆಳವಣಿಗೆ ಆಯಿತು ಅಂತ ಹೇಳ್ಬೋದು. ನಾನು ಆಲ್ರೆಡಿ ಹೇಳಿದ ಹಾಗೆ ಇದು ಉತ್ಪಾದನೆಯಲ್ಲಿ 50% ಒಳಗೊಂಡಿರೋದ್ರಿಂದ ಇದು ವಿಶ್ವದಲ್ಲೇ ಅಂದರೆ ಜಾಗತಿಕ ಮಟ್ಟದಲ್ಲಿಯೇ ತನ್ನ ಜಾಲವನ್ನು ತುಂಬ ವಿಸ್ತೃತಪಡಿಸಿದೆ, ಹೌದಲ್ವಾ? ಇದು ವಾಣಿಜ್ಯ ವ್ಯಾಪಾರ ಆಗಿರ್ಬೋದು, ವ್ಯಾಪಾರ ನೀತಿ ಆಗಿರ್ಬೋದು, ವಿದೇಶಿ ವಿನಿಮಯ ಆಗಿರ್ಬೋದು, ಮತ್ತು ಎಲ್ಲ ಅಂಶಗಳನ್ನು ಯಾವುದರೊಳಗಡೆ ಅಂದರೆ ತನ್ನ ಕಾರ್ಯಾಚರಣೆಯಲ್ಲಿ ಒಳಗೊಂಡಿರುತ್ತೆ. ಯಾವುದು? ಬಹುರಾಷ್ಟ್ರೀಯ ಕಂಪನಿ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ, ವಿದೇಶಿ ವಿನಿಮಯ, ಹಾಗೆಯೇ ಅಂತಾರಾಷ್ಟ್ರೀಯ ಒಕ್ಕೂಟಗಳೇನಿರುತ್ತೆ, ಅಂತಾರಾಷ್ಟ್ರೀಯ ವ್ಯಾಪಾರ ಏನಿರುತ್ತೆ, ಈ ಎಲ್ಲ ಅಂಶಗಳು ಕೂಡ ಬಹುರಾಷ್ಟ್ರೀಯ ಕಂಪನಿಯ ಕಾರ್ಯಾಚರಣೆಗೆ ಒಳಪಡುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಬಹುರಾಷ್ಟ್ರೀಯ ಕಂಪನಿಗಳನ್ನು ಮಲ್ಟಿನ್ಯಾಷನಲ್ ಎಂಟರ್ಪ್ರೈಸ್, ಹಾಗೆಯೇ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್, ಗ್ಲೋಬಲ್ ಕಾರ್ಪೊರೇಷನ್, ಟ್ರಾನ್ಸ್ನ್ಯಾಷನಲ್ ಕಾರ್ಪೊರೇಷನ್ ಎಂಬ ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತೆ. ಓಕೆನಾ? ಗ್ಲೋಬಲ್ ಕಾರ್ಪೊರೇಷನ್, ಇಂಟರ್ನ್ಯಾಷನಲ್ ಕಾರ್ಪೊರೇಷನ್, ಟ್ರಾನ್ಸ್ನ್ಯಾಷನಲ್ ಕಾರ್ಪೊರೇಷನ್, ಮಲ್ಟಿನ್ಯಾಷನಲ್ ಎಂಟರ್ಪ್ರೈಸ್ ಅಂದರೆ ಬಹುರಾಷ್ಟ್ರೀಯ ಉದ್ಯಮ, ಬಹುರಾಷ್ಟ್ರೀಯ ನಿಗಮ, ಅಂತಾರಾಷ್ಟ್ರೀಯ ನಿಗಮ, ಗೋಳಾಋತ ಅಂದರೆ ಗ್ಲೋಬಲ್ ನಿಗಮ ಅಂದರೆ ಕಾರ್ಪೊರೇಷನ್, ಗ್ಲೋಬಲ್ ನಿಗಮ ಅಂತಲೂ ಕೂಡ ಇದನ್ನು ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತೆ. ಈ ಬಹುರಾಷ್ಟ್ರೀಯ ಕಂಪನಿಗಳು ಅಂದ್ರೇನು ಅಂತ ನೋಡೋದಾದರೆ, ಒಂದು ರಾಷ್ಟ್ರದಲ್ಲಿ ತನ್ನ ನೆಲೆಯನ್ನು ಅಂದರೆ ಆಡಳಿತ ನಿರ್ವಹಣೆಯ ಕೇಂದ್ರ ಸ್ಥಾನವನ್ನು ಹೊಂದಿದ್ದು ವಿಶ್ವದ ಇತರೆ ರಾಷ್ಟ್ರಗಳಲ್ಲಿ ಉದ್ಯಮ ಕಾರ್ಯಾಚರಣೆಯನ್ನು ಬೃಹತ್ ಗಾತ್ರದ ಉದ್ಯಮವನ್ನು ಏನಂತ ಕರಿತೀವಿ? ಬಹುರಾಷ್ಟ್ರೀಯ ಕಂಪನಿಗಳು. ಅಂದರೆ ಒಂದು ರಾಷ್ಟ್ರದಲ್ಲಿ ತನ್ನ ಕೇಂದ್ರ ಸ್ಥಾನವನ್ನು ಹೊಂದಿದ್ದು ಇತರೆ ರಾಷ್ಟ್ರಗಳಲ್ಲಿ ತನ್ನ ಒಡೆತನ ಮತ್ತು ಹತೋಟಿಯನ್ನು ಒಳಗೊಂಡಿರುತ್ತೆ. ಅಂದರೆ ಕಾರ್ಯಾಚರಣೆಯು ಬೃಹತ್ ಗಾತ್ರದಲ್ಲಿರುತ್ತೆ. ಕಾರ್ಯಾಚರಣೆ ನಡೆಸುವ ಬೃಹತ್ ಗಾತ್ರದ ಉದ್ಯಮವನ್ನು ಬಹುರಾಷ್ಟ್ರೀಯ ಕಂಪನಿಗಳು ಅಂತ ಕರಿತೀವಿ. ಓಕೆನಾ, ಅರ್ಥ ಆಯ್ತಾ? ಇನ್ನೊಂದ್ಸಲ ಹೇಳಬೇಕಾ? ಒಂದು ರಾಷ್ಟ್ರದಲ್ಲಿ ತನ್ನ ಆಡಳಿತ ನಿರ್ವಹಣೆಯ ಕೇಂದ್ರ ಸ್ಥಾನವನ್ನು ಹೊಂದಿದ್ದು ವಿಶ್ವದ ಇತರೆ ರಾಷ್ಟ್ರಗಳಲ್ಲಿ ತನ್ನ ಉದ್ಯಮ ಕಾರ್ಯಾಚರಣೆಯನ್ನು ನಡೆಸುವ ಬೃಹತ್ ಗಾತ್ರದ ಉದ್ಯಮವನ್ನು ಬಹುರಾಷ್ಟ್ರೀಯ ಕಂಪನಿ ಅಂತ ಕರಿತೀವಿ. ಬಹುರಾಷ್ಟ್ರೀಯ ಕಂಪನಿಗಳು ಸ್ವದೇಶ ಮತ್ತು ಅತಿಥೇಯ ದೇಶ ಅಂತ ಎರಡು ರೀತಿಯ ದೇಶಗಳನ್ನು ಒಳಗೊಂಡಿರುತ್ತೆ. ಓಕೆನಾ? ಏನು ಸ್ವದೇಶ ಮತ್ತು ಅತಿಥೇಯ ದೇಶ ಅಂದರೆ? ಸ್ವದೇಶ ಅಂದರೆ ಯಾವ ದೇಶದಲ್ಲಿ ಕೇಂದ್ರ ಸ್ಥಾನವನ್ನು ಒಳಗೊಂಡಿರುತ್ತೆಯೋ ಅದು ಸ್ವದೇಶ. ಓಕೆನಾ? ಅದು ಹೋಮ್ ಕಂಟ್ರಿ. ಯಾವ ದೇಶಗಳಲ್ಲಿ ಕಾರ್ಯಾಚರಣೆಯನ್ನು ನಡೆಸುತ್ತಿರುತ್ತೋ ಆ ದೇಶವನ್ನು ಅತಿಥೇಯ ದೇಶ ಅಂದರೆ ಹೋಸ್ಟ್ ಕಂಟ್ರಿ. ಓಕೆನಾ? ಹೋಮ್ ಕಂಟ್ರಿ ಮತ್ತು ಹೋಸ್ಟ್ ಕಂಟ್ರಿ. ಯಾವ ದೇಶದಲ್ಲಿ ಅಂದರೆ ಕೇಂದ್ರ ಸ್ಥಾನವನ್ನು ಒಳಗೊಂಡಿರುತ್ತೆಯೋ ಅದು ಸ್ವದೇಶ. ಯಾವ ದೇಶದಲ್ಲಿ ಕಾರ್ಯಾಚರಣೆಯನ್ನು ಮಾಡುತ್ತಿರುತ್ತೆಯೋ ಅದು ಅತಿಥೇಯ ದೇಶ. ಓಕೆನಾ?
ಕೇಂದ್ರ ಸ್ಥಾನವನ್ನು ಅಮೇರಿಕದಲ್ಲಿ, ಅಂದರೆ ಅಮೇರಿಕವು ಮುಂದುವರೆದ ರಾಷ್ಟ್ರವಾದ ಕಾರಣ ಕೇಂದ್ರ ಸ್ಥಾನವನ್ನು ಸ್ಥಾಪಿಸಿ ವಿದೇಶಿಯ ನೇರ ಹೂಡಿಕೆಗಳಲ್ಲಿ ಬ್ರಿಟನ್, ಜಪಾನ್, ಜರ್ಮನಿ, ಫ್ರಾನ್ಸ್, ಕೆನಡಾ ಇಂತಹ ರಾಷ್ಟ್ರಗಳಲ್ಲಿ ಅತ್ಯಧಿಕ ವಿದೇಶಿ ನೇರವನ್ನು ಹೂಡಿಕೆಯನ್ನು ಮಾಡಿರುತ್ತೆ. ಓಕೆನಾ. ಬಹುರಾಷ್ಟ್ರೀಯ ಕಂಪನಿಗಳು ಸ್ವದೇಶಿಯ ರಾಷ್ಟ್ರದಿಂದ ಬಂಡವಾಳವನ್ನು ಪಡೆದುಕೊಂಡು ಆತಿಥೇಯ ರಾಷ್ಟ್ರಗಳಲ್ಲಿ ಉದ್ಯಮನ ಸ್ಥಾಪನೆ ಮಾಡುವುದರ ಮೂಲಕ ಕಾರ್ಯಾಚರಣೆಯನ್ನು ಆರಂಭ ಮಾಡುತ್ತೆ. ಓಕೆನಾ. ಅಲ್ಲಿ ಕೇವಲ ಮಾನವ ಮತ್ತು ಅಲ್ಲಿರುವಂಥ ಸಂಪನ್ಮೂಲಗಳು, ನೈಸರ್ಗಿಕ ಸಂಪನ್ಮೂಲಗಳಿರುತ್ತಲ್ಲ, ಆ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಆ ದೇಶದಲ್ಲಿಯೇ ಇರುವಂತಹ ಮಾನವ ಶಕ್ತಿಯನ್ನು ಬಳಸ್ಕೊಂಡು ವಸ್ತುಗಳನ್ನ ಉತ್ಪಾದನೆ ಮಾಡಲಾಗುತ್ತೆ. ಆದರೆ ಇದರ ಸಂಸ್ಥೆ ಮೇನ್ ಕಚೇರಿ ಎಲ್ಲಿರುತ್ತೆ ಅಂತಂದರೆ ಮುಂದುವರೆದ ರಾಷ್ಟ್ರದಲ್ಲಿ ಇರುತ್ತೆ. ಇನ್ನು ಉಳಿದಂತೆ ಮುಂದುವರಿಯುತ್ತಿರುವ ಅಥವಾ ಹಿಂದುಳಿದ ರಾಷ್ಟ್ರಗಳು, ಮುಂದುವರೆದ ಅಥವಾ ಮುಂದುವರಿಯುತ್ತಿರುವ ಹಿಂದುಳಿದ ರಾಷ್ಟ್ರಗಳಲ್ಲಿ ಇದು ಏನು ಮಾಡ್ಬೋದು, ತನ್ನ ಉದ್ಯಮವನ್ನು ಸ್ಥಾಪನೆ ಮಾಡಿ ಕಾರ್ಯಾಚರಣೆ ಮಾಡ್ಬೋದು. ಸೊ ಇವೆಲ್ಲ ರಾಷ್ಟ್ರಗಳು ಏನಾಗುತ್ತೆ ಹಾಗಾದರೆ ಆತಿಥೇಯ ರಾಷ್ಟ್ರಗಳು ಆಗುತ್ತೆ. ಗೊತ್ತಾಗ್ತಿದೆ ಹೇಳ್ತಿರೋದು? ಸೊ ಇಲ್ಲೇನು ಮಾಡುತ್ತೆ, ಸಂಪನ್ಮೂಲ ಮಾತ್ರ ಸ್ವದೇಶದಾಗಿರುತ್ತೆ. ಇನ್ನು ಉಳಿದಂತೆ ಸಂಪನ್ಮೂಲಗಳಾಗಿರ್ಬೋದು, ಮಾನವ ಸಂಪನ್ಮೂಲವಾಗಿರ್ಬೋದು, ಇದನ್ನು ಆತಿಥೇಯ ರಾಷ್ಟ್ರದಲ್ಲಿಯೇ ಬಳಸಿಕೊಂಡು ಬಂದಂಥ ಲಾಭದಲ್ಲಿ ಸ್ವದೇಶಕ್ಕೆ ಅದನ್ನು ಕಳಿಸ್ಬೋದು ಅಥವಾ ಆತಿಥೇಯ ರಾಷ್ಟ್ರಗಳಲ್ಲಿ ಉದ್ಯಮದ ವಿಸ್ತರಣೆಗೆ ಅದನ್ನು ಬಳಸ್ಕೊಳ್ಳಬಹುದು. ಓಕೆನಾ. ಹೀಗೆ ಬಳಸಿಕೊಳ್ಳೋದ್ರ ಮೂಲಕ ವಿದೇಶಿ ನೇರ ಹೂಡಿಕೆಯನ್ನು ಮುಂದುವರೆದ ರಾಷ್ಟ್ರಗಳಲ್ಲಿ ಹೂಡಿಕೆ ಮಾಡಿ ಹೆಚ್ಚು ಹೆಚ್ಚು ಉದ್ಯಮಗಳನ್ನು ಸ್ಥಾಪನೆ ಮಾಡಿ ಹೂಡಿಕೆ ಜಾಸ್ತಿ ಮಾಡಿ ಉತ್ಪಾದನೆಯನ್ನು ಹೆಚ್ಚು ಮಾಡಿ ಮತ್ತು ಉದ್ಯೋಗವನ್ನು ಕೂಡ ಇದು ಸೃಷ್ಟಿ ಮಾಡುತ್ತೆ. ಹಾಗಾಗಿ ಇದು ಉತ್ಪಾದನೆಯಲ್ಲಿ ಸಿಂಹಪಾಲನ್ನೇ ಒಳಗೊಂಡಿದೆ ಅಂತ ಹೇಳ್ಬೋದು. ಇದು ಯಾವೆಲ್ಲ ವಸ್ತುಗಳನ್ನ ಉತ್ಪಾದನೆ ಮಾಡುತ್ತೆ ಅನ್ನೋದನ್ನು ನೋಡೋದಾದರೆ, ರಾಸಾಯನಿಕ ಪದಾರ್ಥಗಳು, ಕೈಗಾರಿಕಾ ಸರಕುಗಳು, ಹಾಗೆಯೇ ನಿಮಗೆ ಗೊತ್ತಿರೋ ಹಾಗೆ ಬಾಟಾ ಸ್ಲಿಪ್ಪರ್, ಕೋಲ್ಗೇಟ್ ಮತ್ತು ಕ್ಯಾಡ್ಬರೀಸ್, ಚಾಕ್ಲೇಟ್, ಫಿಲಿಪ್ಸ್ ಈ ಥರ ವಸ್ತುಗಳನ್ನು ಉತ್ಪಾದನೆ ಮಾಡೋದ್ರ ಜೊತೆಗೆ ಇದು ಅಪಾರವಾಗಿ ಹೊಂದಿರುವಂಥ ಹಣಶಕ್ತಿಯಿಂದ ಹಾಗೆಯೇ ಬುದ್ಧಿವಂತಿಕೆಯಿಂದ ಹಲವಾರು ರಾಷ್ಟ್ರಗಳಲ್ಲಿ ಉದ್ಯಮವನ್ನು ಸ್ಥಾಪಿಸಿರೋದ್ರಿಂದ ಇದನ್ನು ಆಡುಮುಟ್ಟದ ಸೊಪ್ಪಿಲ್ಲ, ಬಹುರಾಷ್ಟ್ರೀಯ ಕಂಪನಿಗಳು ಉತ್ಪಾದನೆ ಮಾಡದೇ ಇರುವ ವಸ್ತುವಿಲ್ಲ ಎಂಬ ಹೇಳಿಕೆಗೆ ಹೆಸರುವಾಸಿಯಾಗಿದೆ ಅಂತಲೇ ಹೇಳ್ಬೋದು. ಇದು ಕೈಗಾರಿಕಾ ವಸ್ತುಗಳು, ರಾಸಾಯನಿಕ ಸರಕುಗಳನ್ನ ಉತ್ಪಾದನೆ ಮಾಡೋದ್ರ ಜೊತೆಗೆ ಅನುಭೋಗಿ ಸರಕುಗಳಿಂದ ಯಂತ್ರೋಪಕರಣದ ಸರಕುಗಳಿನವರೆಗೂ ಬಹುರಾಷ್ಟ್ರೀಯ ಕಂಪನಿ ಕಾರ್ಯನಿರ್ವಹಿಸುತ್ತೆ. ಓಕೆನಾ. ಭೂಗರ್ಭ ಗಣಿ ವಸ್ತುಗಳಾದಂಥ ಖನಿಜ ಆಗಿರ್ಬೋದು, ತೈಲ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಸತು, ತವರ ಇವೆಲ್ಲ ವಸ್ತುಗಳನ್ನ ಉತ್ಪಾದನೆಯಲ್ಲೂ ಕೂಡ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗೆಯೇ ಕೃಷಿ ಉತ್ಪನ್ನಗಳಾದಂತಹ ಹೊಗೆಸೊಪ್ಪು, ಚಹಾ, ಬಾಳೆಹಣ್ಣು, ಕಾಫಿ, ರಬ್ಬರ್ ವಸ್ತುಗಳನ್ನು ಕೂಡ ಇದು ಉತ್ಪಾದನೆ ಮಾಡುತ್ತೆ. ಹಾಗೆಯೇ ಅನುಭೋಗಿ ಸರಕುಗಳು, ಯಂತ್ರೋಪಕರಣ ಸರಕುಗಳ ಉತ್ಪಾದನೆಯಲ್ಲೂ ಕೂಡ ಇದರ ಪಾತ್ರ ಮಹತ್ತರವಾದದ್ದು. ಓಕೆನಾ. ಆಲ್ರೆಡಿ ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ತನ್ನ ಪಾತ್ರವನ್ನು ಒಳಗೊಂಡಿರೋದ್ರಿಂದ 50% ಪಾತ್ರ, ಅಂದರೆ 50% ಉತ್ಪಾದನೆ ಮಾಡುವಂಥದ್ದು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಸೇರುತ್ತೆ. ನಾನು ಆಲ್ರೆಡಿ ಹೇಳಿದೆ, ಪ್ರಗತಿಶೀಲ ರಾಷ್ಟ್ರಗಳ ರಾಷ್ಟ್ರೀಯ ಉತ್ಪನ್ನಕ್ಕೇ ಈ ಬಹುರಾಷ್ಟ್ರೀಯಗಳ ಕಂಪನಿಗಳ, ಅಂದರೆ ಬಹುರಾಷ್ಟ್ರೀಯ ಉದ್ಯಮಗಳ ಉತ್ಪನ್ನಗಳ ಮಾರಾಟವೇ ಸಮನಾಗಿರುತ್ತೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಇದರ ಅಸ್ತಿತ್ವ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ. ಓಕೆ. ಇದೆಲ್ಲ ಅಂಶವನ್ನು ಒಳಗೊಂಡಿರುವಂಥ ಬಹುರಾಷ್ಟ್ರೀಯ ಕಂಪನಿಗಳನ್ನು ಕೆಲವೊಂದು ಅಂಶಗಳ ಮೂಲಕ ಅದರ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳೋಣ. ನಿಮಗೆ ಎಕ್ಸಾಮಲ್ಲಿ ಕೇಳೋದಾದರೆ ಬಹುರಾಷ್ಟ್ರೀಯ ಕಂಪನಿಗಳು ಅಂದರೆ ಏನು, ಅದರ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಕೇಳ್ಬೋದು. ಓಕೆನಾ. 5 ಮಾರ್ಕ್ಸ್ಗಾದರೂ ಕೇಳ್ಬೋದು, 10 ಮಾರ್ಕ್ಸ್ಗಾದರೂ ಕೇಳ್ಬೋದು. ಓಕೆ. ಹಾಗಾದರೆ ಯಾವೆಲ್ಲ ಅಂಶಗಳು ಇದರಲ್ಲಿ ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ಆಲ್ರೆಡಿ ಹೇಳಿದ್ದೀನಿ,
ಹೂಡಿಕೆಯಲ್ಲಿ ಹೆಚ್ಚಳ. ಹೂಡಿಕೆಯಲ್ಲಿ ಹೆಚ್ಚಳ. ಇನ್ಕ್ರೀಸ್ ಇನ್ವೆಸ್ಟ್ಮೆಂಟ್. ಹೂಡಿಕೆಯಲ್ಲಿ ಹೆಚ್ಚಳ. ಹೇಗೆ ಹೂಡಿಕೆಯಲ್ಲಿ ಹೆಚ್ಚಳ ಆಗುತ್ತೆ? ಈಗ ಸ್ವದೇಶದಲ್ಲಿ ಬಂಡವಾಳ ಇರೋದನ್ನು ಯಾವ ರಾಷ್ಟ್ರಗಳಲ್ಲಿ ಬಂಡವಾಳದ ಕೊರತೆ ಇರುತ್ತೋ ಅಲ್ಲಿ ಉದ್ಯಮಗಳನ್ನು ಸ್ಥಾಪನೆ ಮಾಡಬೇಕು ಅಂದರೆ ಮೊದಲು ಏನು ಮಾಡಬೇಕು? ಬಂಡವಾಳವನ್ನು ಹೂಡಿಕೆ ಮಾಡಬೇಕು. ಸೊ ಬಂಡವಾಳ ಕೊರತೆಯನ್ನು ಅನುಭವಿಸುತ್ತಿರುವಂಥ ರಾಷ್ಟ್ರಗಳಲ್ಲಿ ಹೂಡಿಕೆ ಮಾಡುವುದರ ಮೂಲಕ ಹೂಡಿಕೆ ಮತ್ತು ಉಳಿತಾಯದ ನಡುವಿನ ಅಂತರವನ್ನು ಕಡಿಮೆ ಮಾಡುವಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹೇಳ್ಬೋದಾ? ಬಹುರಾಷ್ಟ್ರೀಯ ಕಂಪನಿಗಳು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ. ಸೊ ಬಂಡವಾಳವನ್ನು ಕೊರತೆಯನ್ನು ಅನುಭವಿಸುತ್ತಿರುವಂಥ ರಾಷ್ಟ್ರಗಳು, ಅದು ಅಭಿವೃದ್ಧಿಶೀಲ ರಾಷ್ಟ್ರಗಳಾಗಿರ್ಬೋದು ಅಥವಾ ಇವಾಗ ಮುಂದುವರಿಯುತ್ತಿರುವ ರಾಷ್ಟ್ರಗಳಿಗೆ ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಂತ ಹೇಳಿ ಕರೆಯೋದು. ಓಕೆನಾ? ಹಿಂದುಳಿದ ರಾಷ್ಟ್ರಗಳು ತೀರ ಕಡಿಮೆ, ಅವುಗಳಿಗೆ ಹೋಲಿಸಿದಾಗ ಮುಂದುವರಿಯುತ್ತಿರುವ ರಾಷ್ಟ್ರ ಅಂದರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಓಕೆ, ಎರಡನೇದು ಬಂದರೆ ಉತ್ಪಾದನೆಯಲ್ಲಿ ಹೆಚ್ಚಳ. ಇನ್ಕ್ರೀಸ್ ಪ್ರೊಡಕ್ಷನ್. ಉತ್ಪಾದನೆಯಲ್ಲಿ ಹೆಚ್ಚಳ. ಹೇಗೆ ಉತ್ಪಾದನೆ ಹೆಚ್ಚಳ ಅಂದರೆ ಹೂಡಿಕೆಯನ್ನು ಮಾಡಿದ್ಮೇಲೆ ಉದ್ಯಮ ವಿಸ್ತರಣೆ ಮಾಡಲೇಬೇಕು. ಸೊ ಉದ್ಯಮ ವಿಸ್ತರಣೆ ಆದಂಥ ಸಂದರ್ಭದಲ್ಲಿ ಅತಿಥೇಯ ರಾಷ್ಟ್ರಗಳಲ್ಲಿರುವಂಥ ಮಾನವ ಸಂಪನ್ಮೂಲವನ್ನು ಅಧಿಕವಾಗಿ ಬಳಸಿಕೊಳ್ಳುವುದರ ಮೂಲಕ ಉತ್ಪಾದನೆಯನ್ನು ಏನು ಮಾಡ್ತೀವಿ? ಜಾಸ್ತಿ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇನ್ಕ್ರೀಸಿಂಗ್ ಎಂಪ್ಲಾಯ್ಮೆಂಟ್ ಆಫ್ ಇನ್ಕಮ್ ಅಂದರೆ ಉದ್ಯೋಗ ಮತ್ತು ಆದಾಯದಲ್ಲಿ ಹೆಚ್ಚಳ. ಉದ್ಯೋಗ ಮತ್ತು ಆದಾಯದಲ್ಲಿ ಹೆಚ್ಚಳ. ಈಗ ಆಲ್ರೆಡಿ ಬಂಡವಾಳವನ್ನು ಹೂಡಿಕೆ ಮಾಡಿ ಉದ್ಯಮವನ್ನು ವಿಸ್ತರಣೆ ಮಾಡಿದ್ಮೇಲೆ ಏನು ಮಾಡ್ತೀವಿ? ಮಾನವ ಸಂಪನ್ಮೂಲಗಳನ್ನ ಬಳಸ್ಕೋತೀವಿ. ಸೊ ಅಲ್ಲಿ ಉತ್ಪಾದನಾಂಗಗಳಾದಂಥ 4 ಪಾತ್ರಗಳು. ಯಾವುದ್ಯಾವುದು ಉತ್ಪಾದನಾಂಗಗಳು ಗೊತ್ತಿದೆ ಅಲ್ವಾ? ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಈ ಉತ್ಪಾದನಾಂಗಗಳು ಪಡೆದುಕೊಳ್ಳುವಂಥ ಪ್ರತಿಫಲ ರೂಪ. ಏನು ಪ್ರತಿಫಲ ರೂಪ? ಸೊ ಪ್ರತಿಫಲ ರೂಪಗಳು ಏನೇನಿದೆ? ಭೂಮಿಗೆ ಗೇಣಿ, ಶ್ರಮಕ್ಕೆ ಕೂಲಿ, ಬಂಡವಾಳಕ್ಕೆ ಬಡ್ಡಿ, ಸಂಘಟನೆಗೆ ಲಾಭ ಅಲ್ವಾ? ಸೊ ಇವು ಪ್ರತಿಫಲ ರೂಪದಲ್ಲಿ ಪಡೆಯುವುದರ ಮೂಲಕ ಆದಾಯವನ್ನು ಹೆಚ್ಚಿಸುತ್ತೆ. ಓಕೆನಾ? ಆದಾಯವನ್ನು ಏನು ಮಾಡುತ್ತೆ? ಜಾಸ್ತಿ ಮಾಡುತ್ತೆ, ಇನ್ಕ್ರೀಸ್ ಆಗುತ್ತೆ. ಓಕೆ ಅಲ್ವಾ? ಕರೆಕ್ಟ್ ತಾನೆ? ನೆಕ್ಸ್ಟ್ ರಫ್ತಿನಲ್ಲಿ ಹೆಚ್ಚಳ. ಇನ್ಕ್ರೀಸ್ ಎಕ್ಸ್ಪೋರ್ಟ್. ಸೊ ಪಾವತಿ ಶಿಲ್ಕಿನ ಕೊರತೆಯ ಸಮಸ್ಯೆ ಅಂದರೆ ಕೊರತೆಯನ್ನು ಸರಿದೂಗಿಸಬೇಕಾದ್ರೆ ಅಥವಾ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕಂದಾಗ ನಾವು ರಫ್ತನ್ನ ಜಾಸ್ತಿ ಮಾಡಲೇಬೇಕಾಗತ್ತೆ. ಸೊ ಇದು ಬಹುರಾಷ್ಟ್ರೀಯ ಕಂಪನಿಗಳು ಅತಿಥೇಯ ರಾಷ್ಟ್ರಗಳಲ್ಲಿ ಉದ್ಯಮವನ್ನು ವಿಸ್ತರಣೆ ಮಾಡಿ ಅಲ್ಲಿನ ಬೆಳೆದಂಥ ವಸ್ತುಗಳನ್ನ ಅಥವಾ ಉತ್ಪಾದನೆ ಮಾಡಿದಂಥ ವಸ್ತುಗಳನ್ನ ರಫ್ತು ಮಾಡೋದ್ರ ಮೂಲಕ ಪಾವತಿ ಶಿಲ್ಕಿನ ಸಮಸ್ಯೆಯನ್ನು ನಿವಾರಣೆ ಮಾಡಿ ರಫ್ತನ್ನು ಹೆಚ್ಚಿಸುತ್ತೆ. ಸೊ ರಫ್ತಿಗೆ ಉತ್ತೇಜನವನ್ನು ನೀಡಲಾಗುತ್ತೆ ಅಲ್ವಾ? ಕರೆಕ್ಟ್ ಅಲ್ವಾ? ಓಕೆ, ನೆಕ್ಸ್ಟ್ ಪಾಯಿಂಟು ಏಕಸ್ವಾಮ್ಯ ನಿಯಂತ್ರಣ, ಮೊನೋಪೊಲಿ ಕಂಟ್ರೋಲ್. ಸೊ ಮೊನೋಪೊಲಿ ಕಂಟ್ರೋಲ್ ಅಂತಂದರೆ ಸ್ವದೇಶಿ ಉದ್ಯಮಗಳಿಗೂ ಕೂಡ ಇದು ಬೆಂಬಲವನ್ನು ನೀಡೋದ್ರ ಮೂಲಕ ಜಾಗತಿಕ ಮಟ್ಟದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ಉತ್ಪಾದಿಸಿದ ವಸ್ತುಗಳ ಜೊತೆಗೆ ಸ್ವದೇಶಿ ಉದ್ಯಮಗಳು ಏನು ಮಾಡುತ್ತೆ? ಸ್ಪರ್ಧೆಯನ್ನು ಮಾಡೋದ್ರಿಂದ ಇಲ್ಲಿ ಏಕಸ್ವಾಮ್ಯವನ್ನು ನಿಯಂತ್ರಣ ಮಾಡ್ಬೋದು. ಏಕಸ್ವಾಮ್ಯ ಬೆಳವಣಿಗೆ ನಿಯಂತ್ರಣ ಸಾಧ್ಯವಾಗುತ್ತೆ. ಹಾಗೆಯೇ ಸಂಪನ್ಮೂಲಗಳ ಸದ್ಬಳಕೆ. ನೆಕ್ಸ್ಟ್ ಪಾಯಿಂಟ್ ಸಂಪನ್ಮೂಲಗಳ ಸದ್ಬಳಕೆ, ಯುಟಿಲೈಸೇಷನ್ ಆಫ್ ರಿಸೋರ್ಸ್. ಸಂಪನ್ಮೂಲಗಳನ್ನ ಅಂದರೆ ಮಾನವ ಸಂಪನ್ಮೂಲ ಆಗಿರ್ಬೋದು, ನೈಸರ್ಗಿಕ ಸಂಪನ್ಮೂಲಗಳನ್ನ ಆಲ್ರೆಡಿ ಹೇಳೋ ಹಾಗೆ ದಕ್ಷವಾಗಿ ಇದು ಸಮರ್ಪಕವಾಗಿ ಬಳಸಿಕೊಳ್ಳುತ್ತೆ. ಓಕೆನಾ? ಸಮರ್ಪಕವಾಗಿ ಬಳಸಿಕೊಳ್ಳುವಲ್ಲೂ ಕೂಡ ಇದರ ಪಾತ್ರ ಪ್ರಮುಖವಾದದ್ದು. ಹಾಗೆಯೇ ಬಂಡವಾಳ ವರ್ಗಾವಣೆ, ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್. ನೆಕ್ಸ್ಟ್ ಪಾಯಿಂಟ್ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್. ಆಲ್ರೆಡಿ ಹೇಳಿದೆ, ಅಲ್ಲಿರುವಂಥ ಬಂಡವಾಳ ಅಂದರೆ ಸ್ವದೇಶದಲ್ಲಿರುವಂಥ ಬಂಡವಾಳವು ಅತಿಥೇಯ ರಾಷ್ಟ್ರಗಳಿಗೆ ವರ್ಗಾವಣೆ ಆಗುತ್ತೆ. ಆ ಮೂಲಕ ಏನಾಗುತ್ತೆ? ರಾಷ್ಟ್ರದ ಅಭಿವೃದ್ಧಿಗೆ ಸಾಧ್ಯ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಮಾರುಕಟ್ಟೆ ಅಭಿವೃದ್ಧಿ ಅಂದರೆ ಬಹುರಾಷ್ಟ್ರೀಯ ಕಂಪನಿಗಳು ಉತ್ಪಾದಿಸಿದ ಉತ್ಪನ್ನಗಳಿಗೆ ಒಳ್ಳೆಯ ಮಾರುಕಟ್ಟೆ ಸಿಗೋದಕ್ಕೋಸ್ಕರ ಮಾರುಕಟ್ಟೆಗಳನ್ನು ಕೂಡ ವಿಸ್ತರಣೆ ಮಾಡಲಾಗುತ್ತೆ. ಇದ್ರ ಮೂಲಕ ಮಾರುಕಟ್ಟೆ ಅಭಿವೃದ್ಧಿಯನ್ನು ಪಡೆದುಕೊಳ್ಳುತ್ತದೆ. ಹಾಗೆಯೇ ಗಂಡಾಂತರವನ್ನು ಎದುರಿಸುವುದು, ಅಂಡರ್ಟೇಕ್ ರಿಸ್ಕ್. ನೆಕ್ಸ್ಟ್ ಪಾಯಿಂಟ್ ಗಂಡಾಂತರವನ್ನು ಎದುರಿಸುವುದು. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಅನಿಶ್ಚಿತವಾಗಿ ಸಂಭವಿಸುವಂಥ ಗಂಡಾಂತರಗಳನ್ನು ಎದುರಿಸುವಲ್ಲಿ ಅದು ವಿಫಲವಾಗುತ್ತದೆ. ಈ ಕಾರ್ಯವನ್ನು ಬಹುರಾಷ್ಟ್ರೀಯ ಕಂಪನಿಗಳು ಮಾಡುತ್ತೆ. ಯಾಕಂದರೆ ಅಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡೋದ್ರ ಮೂಲಕ
ಸೊ ಗಂಡಾಂತರಗಳನ್ನು ಎದುರಿಸುವಂಥ ಶಕ್ತಿ ಈ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಇರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ಮೂಲಸೌಕರ್ಯಗಳ ಅಭಿವೃದ್ಧಿ. ಏನು? ಕ್ರಿಯೇಷನ್ ಆಫ್ ಇನ್ಫ್ರಾಸ್ಟ್ರಕ್ಚರ್. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಸಮಸ್ಯೆ ಆಗಿ ಇರುವಂತಹ ಸಾರಿಗೆ ಸಂಪರ್ಕ, ವಿದ್ಯುತ್ ಶಕ್ತಿ, ಶಿಕ್ಷಣ, ವೈದ್ಯಕೀಯ ಸೌಲಭ್ಯಗಳನ್ನು ಹೆಚ್ಚು ಹೆಚ್ಚು ಹೂಡಿಕೆ ಮಾಡೋದ್ರ ಮೂಲಕ ಈ ಎಲ್ಲ ಸಮಸ್ಯೆಗಳನ್ನ ನಿವಾರಿಸುವಲ್ಲಿ MNC ಕಂಪ್ನಿಗಳು ಅಂದರೆ ಬಹುರಾಷ್ಟ್ರೀಯ ಕಂಪನಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಓಕೆನಾ? ಹಾಗೆಯೇ ನಿರ್ವಹಣಾ ತಂತ್ರಜ್ಞಾನದ ಬಳಕೆ, ನಿರ್ವಹಣಾ ತಂತ್ರಜ್ಞಾನದ ಕ್ರಾಂತಿ. ಏನು ನಿರ್ವಹಣಾ ತಂತ್ರಜ್ಞಾನ ಅಂದರೆ ವೃತ್ತಿಪರಿತ ನಿರ್ವಹಣಾ ಕೌಶಲ್ಯಭರಿತ ಕಾರ್ಮಿಕರನ್ನು ನೇಮಿಸಿಕೊಳ್ಳುವುದರ ಮೂಲಕ ಉತ್ಪಾದನೆಯ ದಕ್ಷತೆಯನ್ನು ಹೆಚ್ಚಿಸುವುದಾಗಿರುತ್ತದೆ. ಓಕೆನಾ? ನೆಕ್ಸ್ಟ್ ಪಾಯಿಂಟ್, ಸ್ವದೇಶಿ ಉದ್ಯಮಗಳಿಗೆ ಉತ್ತೇಜನ ನೀಡುವಂಥದ್ದು. ಸ್ವದೇಶಿ ಉದ್ಯಮಗಳ ಉತ್ತೇಜನ ಅಂದರೆ ಸ್ವದೇಶದಲ್ಲಿ ಉದ್ಯಮಗಳನ್ನ ನಾವು ಆಲ್ರೆಡಿ ಕಾರ್ಮಿಕಗಳನ್ನ ಅಂದರೆ ಕೌಶಲ್ಯಪೂರ್ಣ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳು ದಕ್ಷವಾಗಿರುವಂಥ ಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಳೋದ್ರ ಜೊತೆಗೆ ಉದ್ಯಮ ವಿಸ್ತರಣೆಯ ಜೊತೆಗೆ ಅಲ್ಲಿನ ಸ್ಥಳೀಯ ಉದ್ಯಮಗಳಿಗೂ ಕೂಡ ಪ್ರೋತ್ಸಾಹವನ್ನು ಕೊಟ್ಟು ಸ್ವದೇಶ ಉದ್ಯಮಗಳು ವಿಸ್ತರಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ಹಾಗೆ ಇನ್ನೊಂದಿದೆ ಸಂಶೋಧನೆ ಮತ್ತು ಅಭಿವೃದ್ಧಿ. ನೆಕ್ಸ್ಟ್ ಪಾಯಿಂಟ್ ಬಂದು ಸಂಶೋಧನೆ ಮತ್ತು ಅಭಿವೃದ್ಧಿ. ಯಾಕೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಾಧ್ಯ ಆಗುತ್ತೆ ಅಂತಂದರೆ, ಬಂಡವಾಳವನ್ನು ಹೂಡಿಕೆ ಮಾಡಬೇಕಾದ್ರೆ, ನಾವು ಒಂದು ಚಿಕ್ಕ ಉದ್ಯಮವನ್ನೇ ಸ್ಥಾಪನೆ ಮಾಡಬೇಕಾದ್ರೆ ಹಲವಾರು ಯೋಜನೆಗಳನ್ನು ರೂಪಿಸಿಕೊಂಡು ಸೊ ಇಂತಿಷ್ಟು ಬಂಡವಾಳವನ್ನು ಹೂಡಿಕೆ ಮಾಡಿದರೆ ಇಂತಿಷ್ಟು ಪ್ರಮಾಣದಲ್ಲಿ ನಾನು ಲಾಭವನ್ನು ಪಡೆಯಬಹುದು ಎಂಬ ಒಂದು ಲೆಕ್ಕಾಚಾರದಲ್ಲಿ ನಾವು ಒಂದು ಸಣ್ಣ ಉದ್ಯಮವನ್ನೇ ಪ್ರಾರಂಭಿಸುವಾಗ ಬೃಹತ್ ಗಾತ್ರದಲ್ಲಿ ಉದ್ಯಮ ಸ್ಥಾಪನೆ ಮಾಡಿ ಉತ್ಪಾದನೆ ಸಾಧ್ಯವಾಗಬೇಕು ಅಂತಂದರೆ ಅಲ್ಲಿ ಏನು ಮಾಡಬೇಕು? ಸಂಶೋಧನೆ ಮತ್ತು ಅಭಿವೃದ್ಧಿ ಸಾಧ್ಯ ಆಗಬೇಕು. ಸಂಶೋಧನೆ ಆವಿಷ್ಕಾರಗಳನ್ನು ಕೈಗೊಳ್ಳೋದ್ರ ಮೂಲಕ ಅಭಿವೃದ್ಧಿಯನ್ನು ಮಾಡುವಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ಪ್ರಮುಖ ಪಾತ್ರ ವಹಿಸುತ್ತೆ. ಓಕೆನಾ? ಇವೆಲ್ಲ ಅಂಶಗಳು ಕೂಡ ಬಹುರಾಷ್ಟ್ರೀಯ ಕಂಪನಿಗಳ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇದನ್ನು ಬಹುರಾಷ್ಟ್ರೀಯ ಕಂಪನಿಯ ಅನುಕೂಲಗಳು, ಉಪಯೋಗಗಳು ಅಥವಾ ಬಹುರಾಷ್ಟ್ರೀಯ ಕಂಪನಿಯ ಪಾತ್ರ ಅಂತಲೂ ಕೇಳ್ಬೋದು. ದಿ ರೋಲ್ ಆಫ್ ಮಲ್ಟಿನ್ಯಾಷನಲ್ ಕಂಪನೀಸ್ ಅಥವಾ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್, ಅಡ್ವಾಂಟೇಜಸ್ ಆಫ್ ಮಲ್ಟಿನ್ಯಾಷನಲ್ ಕಂಪನೀಸ್ ಅಥವಾ ಬೆನಿಫಿಟ್ಸ್ ಆಫ್ ಮಲ್ಟಿನ್ಯಾಷನಲ್ ಕಂಪನೀಸ್. ಓಕೆನಾ? ಈ ಥರ ಕೇಳ್ಬೋದು. 5 ಮಾರ್ಕ್ಸ್ ಆರ್ 10 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಹಾಗೆ ಬಂದರೆ ಯಾವುದೇ ಒಂದು ಅಂಶವು ಎಷ್ಟು ಒಳಿತನ ಮಾಡುತ್ತದೆ ಅಲ್ಪ ಪ್ರಮಾಣದಲ್ಲಾದರೂ ಕೂಡ ಕೆಡಕನ್ನು ಬಯಸುತ್ತೆ. ಸೊ ಇಷ್ಟೆಲ್ಲ ಒಳ್ಳೇದು ಮಾಡಿರೋಂಥ ಬಹುರಾಷ್ಟ್ರೀಯ ಕಂಪನಿಗಳಲ್ಲೂ ಕೂಡ ಅವಗುಣಗಳು ಇದ್ದೇ ಇರುತ್ತೆ. ಅನುಕೂಲಗಳಿದ್ಮೇಲೆ ಅನಾನುಕೂಲಗಳಿರಬೇಕು, ಗುಣಗಳಿದ್ಮೇಲೆ ಅವಗುಣಗಳು ಕೂಡ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಏನಿದೆ ಅವಗುಣಗಳು ಹಾಗಿದ್ರೆ ಅಂತಂದರೆ, ಮೊದಲನೇದಾಗಿ ಸಂಪನ್ಮೂಲ ನಾಶ. ಹೇಗಾಗುತ್ತೆ ಮೇಡಮ್ ಸಂಪನ್ಮೂಲ ನಾಶ ಅಂತ ಕೇಳೋದಾದರೆ, ಈಗ ಸಂಪನ್ಭರಿತ ರಾಷ್ಟ್ರಗಳಲ್ಲಿಯೇ ಇವರು ಉದ್ಯಮವನ್ನು ಸ್ಥಾಪನೆ ಮಾಡಿರ್ತಾರೆ. ಸೊ ಅವರು ಉದ್ಯಮ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆನೇ ಈ ರಾಷ್ಟ್ರದಲ್ಲಿ ಸಂಪನ್ಮೂಲ ಯಥೇಚ್ಛವಾಗಿದೆಯಾ ಅಥವಾ ಮಾನವ ಸಂಪನ್ಮೂಲ ಯಥೇಚ್ಛವಾಗಿದೆಯಾ, ಅಲ್ಲಿ ಬಳಸುವಂಥ ಕಚ್ಚಾ ವಸ್ತುಗಳು ಹೆಚ್ಚಾಗಿದೆಯಾ ಅಂತ ತಿಳ್ಕೊಂಡೇ ಅವರು ಉದ್ಯಮವನ್ನು ಸ್ಥಾಪಿಸುವಾಗ ಸಂಪನ್ಮೂಲಗಳೇನಾಗುತ್ತೆ ಆಟೋಮೆಟಿಕ್ಕಾಗಿ ಬಳಸ್ತಾ ಬರಿದಾಗುತ್ತೆ, ಅಂದರೆ ನಾಶ ಆಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಅದು ಕಡಿಮೆ ಆಗ್ಬೋದು ಅಥವಾ ಬರಿದಾಗ್ಬೋದು. ಸೊ ಸಂಪನ್ಮೂಲ ಏನಾಗುತ್ತೆ? ಬಹುರಾಷ್ಟ್ರೀಯ ಕಂಪನಿಗಳಿಂದ ನಾಶ ಆಗುತ್ತೆ. ಓಕೆ, ಎರಡನೇದು ಬಂದು ಕಾರ್ಮಿಕರ ಶೋಷಣೆ ಹೇಗಾಗುತ್ತೆ ಅಂದರೆ, ಬಹುರಾಷ್ಟ್ರೀಯ ಕಂಪನಿಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ನಿರುದ್ಯೋಗ ಸಮಸ್ಯೆ ತುಂಬ ಯಥೇಚ್ಛವಾಗಿರುತ್ತೆ. ಇಂಥ ಟೈಮಲ್ಲಿ ಅವರಿಗೆ ಹಣದ ಆಸೆ ತೋರಿಸಿ ಕೆಲಸಕ್ಕೆ ಸೇರಿಸ್ಕೊಂಡಾಗ ಅವರಿಗೆ ಎಷ್ಟಾದರೂ ಆಗಲಿ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಕೆಲಸಕ್ಕೆ ಹೋದಾಗ ಅವರ ಶ್ರಮ ಅವ್ರಿಗೆ ಮಿತಿ ಮೀರಿ ಶ್ರಮವನ್ನು ಬಳಕೆ ಮಾಡಿಕೊಂಡು ಅವರು ಎಫರ್ಟ್ ಹಾಕಿದ್ದಕ್ಕಿಂತ ಕಡಿಮೆ ವೇತನವನ್ನು ಕೊಡುವಂಥದ್ದು. ಕಡಿಮೆ ವೇತನ, ಅಧಿಕ ಶ್ರಮ, ಹೆಚ್ಚಿನ ಶ್ರಮ ಅಂದರೆ ತುಂಬ ಜನರನ್ನು ಬಳಸ್ಕೊಳ್ಳೋ ಅಂಥದ್ದು ಮತ್ತು ತುಂಬ ಎಫರ್ಟ್ ಆಗಿ ಕೆಲಸ ಮಾಡಿಸ್ಕೊಂಡು ಕಡಿಮೆ ವೇತನವನ್ನು ಮಾಡಿಸ್ಕೊಳ್ಳೋದ್ರ ಮೂಲಕ ಕಾರ್ಮಿಕರ ಶೋಷಣೆ ಆಗುತ್ತೆ. ನೆಕ್ಸ್ಟ್ ಏಕಸ್ವಾಮ್ಯ ಬೆಳವಣಿಗೆ ಅಥವಾ ಉಗಮ.
ಹೇಗೆ ಆಲ್ರೆಡಿ ಮ್ಯಾಮ್ ಏಕಸ್ವಾಮ್ಯ ನಿಯಂತ್ರಣ ಆಗುತ್ತೆ ಅಂತ ಅನುಕೂಲದಲ್ಲಿ ಹೇಳಿದ್ದೀರಲ್ಲ ಅಂತ ಅನ್ನೋದಾದರೆ, ಹೌದು, ಅವರ ಪ್ರಕಾರ ಬಹುರಾಷ್ಟ್ರೀಯ ಕಂಪನಿಗಳ ಜೊತೆಗೆ ಸ್ವದೇಶಿ ವಸ್ತುಗಳು ಏನು ಮಾಡುತ್ತೆ, ಸ್ಪರ್ಧೆಯನ್ನು ಮಾಡುತ್ತೆ ಅಂತ. ಆದರೆ ಅದು ತಪ್ಪು. ಬಹುರಾಷ್ಟ್ರೀಯ ಕಂಪನಿಗಳು ಜಾಗತಿಕ ಮಟ್ಟದಲ್ಲಿ ಸ್ಪರ್ಧೆಯನ್ನು ಮಾಡೋದ್ರಿಂದ ಆ ಮಟ್ಟಕ್ಕೆ ಸ್ಪರ್ಧೆನ ಮಾಡದೆ, ಅಂದರೆ ಸ್ಪರ್ಧೆ ನಾಶವಾಗುವುದರ ಮೂಲಕ ಇಲ್ಲಿ ಏಕಸ್ವಾಮ್ಯ ಅಂದರೆ ಅವ್ರದ್ದೇ ಅಧಿಕಾರ, ಒಬ್ಬರೇ ಡಿಸಿಷನ್ ತಗೊಳ್ಳೋ ಅಂಥದ್ದು ಇಲ್ಲಿ ಸೃಷ್ಟಿಯಾಗುವ ಚಾನ್ಸಸ್ ಇರುತ್ತೆ. ಓಕೆನಾ. ಹಾಗೆಯೇ ತಂತ್ರಜ್ಞಾನ ಹೊಂದಾಣಿಕೆ ಆಗೋದಿರುವಿಕೆ. ಸೊ ಅವರು ಬಂಡವಾಳವನ್ನು ಹೂಡಿಕೆ ಮಾಡಿ ಉದ್ಯಮನ ಸ್ಥಾಪನೆ ಮಾಡ್ತಾರೆ ಅಂತಂದರೆ ಆತಿಥೇಯ ರಾಷ್ಟ್ರಗಳು ಅಭಿವೃದ್ಧಿನ ಸಾಧಿಸಲಿ ಅನ್ನೋ ಉದ್ದೇಶಕ್ಕಲ್ಲ. ಸೊ ಆತಿಥೇಯ ರಾಷ್ಟ್ರಗಳಲ್ಲಿ ಲಾಭ ಗಳಿಸುವ ಉದ್ದೇಶದಿಂದ ಬಹುರಾಷ್ಟ್ರೀಯ ಕಂಪನಿಗಳನ್ನ ಸ್ಥಾಪನೆ ಮಾಡೋದ್ರಿಂದ ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡ್ತಾರೆ. ಇದು ಹಿಂದುಳಿದವರಿಗೆ ಆ ತಂತ್ರಜ್ಞಾನ ಹೊಂದಾಣಿಕೆ ಆಗದಿದ್ದಾಗ ಬಡತನ ಇನ್ನೂ ಜಾಸ್ತಿ ಆಗುತ್ತೆ, ನಿರುದ್ಯೋಗದ ಸಮಸ್ಯೆ ಹೆಚ್ಚಾಗುತ್ತೆ. ಓಕೆನಾ. ನೆಕ್ಸ್ಟ್ ಹಾಗೆ ಬಂದರೆ ಸಾರ್ವಭೌಮತ್ವಕ್ಕೆ ಧಕ್ಕೆ, ಸ್ವಾತಂತ್ರ್ಯಕ್ಕೆ ಧಕ್ಕೆ. ಇವರು ರಾಜಕೀಯ ಆರ್ಥಿಕ ಪ್ರಬಲ ಶಕ್ತಿಯಿಂದ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಪಾಲಿಸದೇ ಇರಬಹುದು. ಸೊ ಇವರಿಗೆ ರಾಜಕೀಯ ಶಕ್ತಿ ಮತ್ತು ಆರ್ಥಿಕ ಶಕ್ತಿ ಪ್ರಬಲ ಆದಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಗಳೇನಿರುತ್ತೆ ಅದನ್ನು ಧಿಕ್ಕರಿಸುವ ಸೂಚನೆಗಳು ಇದ್ದೇ ಇರುತ್ತೆ, ಧಿಕ್ಕರಿಸುವಂಥ ಅವಕಾಶಗಳು ಇದ್ದೇ ಇರುತ್ತೆ. ಈ ಮೂಲಕ ಸಾರ್ವಭೌಮತ್ವ ಇದಕ್ಕೆ ಧಕ್ಕೆ ಆಗುವ ಚಾನ್ಸಸ್ ಇರುತ್ತೆ, ಅವಕಾಶಗಳು ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ತೆರಿಗೆಯಿಂದ ವಂಚಿತರಾಗುವಿಕೆ. ತೆರಿಗೆ ವಂಚನೆ ಅಂದರೆ ಸರ್ಕಾರ ತೆರಿಗೆ ಕಟ್ಟಬೇಕಾಗುತ್ತೆ ಅನ್ನೋ ಉದ್ದೇಶದಿಂದ ತೆರಿಗೆ ವಂಚಿತ ಚಟುವಟಿಕೆಗಳಲ್ಲಿ ಜಾಸ್ತಿ ಭಾಗವಹಿಸಬಹುದು. ತೆರಿಗೆ ವಂಚಿತ ಚಟುವಟಿಕೆಗಳಲ್ಲಿ ಏನು ಮಾಡ್ಬೋದು, ಯಾವುದೇ ರೀತಿಯ ಸುಂಕ ಇರೋದಿಲ್ಲ, ತೆರಿಗೆ ಇರೋದಿಲ್ಲ. ಸೊ ಸರ್ಕಾರಕ್ಕೆ ಏನಾಗುತ್ತೆ, ಬಹುರಾಷ್ಟ್ರೀಯದಿಂದ ಬರಬೇಕಾದಂಥ ಆದಾಯ ಏನಾಗುತ್ತೆ, ಕಡಿಮೆ ಆಗುತ್ತೆ, ಅಥವಾ ಆದಾಯನೇ ಬರದೇ ಇರೋ ಥರ ಆಗುತ್ತೆ. ಪ್ರಾದೇಶಿಕ ಅಸಮತೋಲನ. ನೆಕ್ಸ್ಟ್ ಪಾಯಿಂಟ್ ಹೇಗಾಗುತ್ತೆ ಅಂತಂದರೆ, ಇವರು ಮುಂದುವರೆದಂಥ ರಾಷ್ಟ್ರಗಳಲ್ಲಿ ಅಥವಾ ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ ಕೇವಲ ಉದ್ಯಮ ಸ್ಥಾಪನೆ ಮಾಡೋದ್ರಿಂದ ಹಿಂದುಳಿದಂಥ ರಾಷ್ಟ್ರಗಳು ಹಿಂದುಳಿದ ಹಾಗೆ ಉಳ್ಕೊಳ್ಳುತ್ತೆ ಹೊರತು ಅಲ್ಲಿ ಬಂಡವಾಳ ಅಭಿವೃದ್ಧಿ ಆಗುತ್ತೆ. ಹಿಂದುಳಿದ ರಾಷ್ಟ್ರಗಳಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ನಡೆಯೋದಿಲ್ಲ. ಸೊ ಇದು ಏನಾಗುತ್ತೆ, ಪ್ರಾದೇಶಿಕ ಅಸಮತೋಲನಕ್ಕೆ ಕಾರಣವಾಗುತ್ತೆ ಅಂತಲೇ ಹೇಳ್ಬೋದು. ಓಕೆ, ಇಷ್ಟೆಲ್ಲ ಅವಗುಣಗಳನ್ನು ಹೊಂದಿರುವಂಥ ಬಹುರಾಷ್ಟ್ರೀಯ ಕಂಪನಿಗಳು ಅಂದರೆ ಕಾರ್ಮಿಕರನ್ನು ಶೋಷಣೆ ಮಾಡಿ ಸ್ವದೇಶಿ ಮಾರುಕಟ್ಟೆಯಿಂದ ಬರುವಂಥ ವಸ್ತುಗಳನ್ನ ಅದ್ರ ಜೊತೆಗೆ ಸ್ಪರ್ಧೆ ಮಾಡೋದನ್ನೇ ತಡೆಗಟ್ಟಿದ್ರೂ ಕೂಡ ಮುಂದುವರೆದ ರಾಷ್ಟ್ರಗಳಲ್ಲಿ ಅವಶ್ಯಕ ಸರಕುಗಳನ್ನ ಉತ್ಪಾದನೆ ಮಾಡಿ ಅಭಿವೃದ್ಧಿ ಸಾಧಿಸುವಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ತನ್ನದೇ ಆದಂಥ ಪಾತ್ರವನ್ನು ಸೃಷ್ಟಿಸಿಕೊಂಡಿದೆ ಎಂಬುದನ್ನು ನಾವು ಮರೆಯುವಂತಿಲ್ಲ. ಇಷ್ಟೆಲ್ಲ ಅವಗುಣಗಳ ನಡುವೆಯೂ ಕೂಡ ಅಭಿವೃದ್ಧಿಯ ಪಥದಲ್ಲಿ ಸಾಗುವ ನಿಟ್ಟಿನಲ್ಲಿ ಇದು ಕೂಡ ತನ್ನ ಪಾತ್ರವನ್ನು ವಹಿಸಿಕೊಂಡಿದೆ, ಉಳಿಸಿಕೊಂಡಿದೆ. ಓಕೆನಾ. ಧನ್ಯವಾದಗಳು.